ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಚಳಿಗಾಲದಲ್ಲಿ ಮಕ್ಕಳಿಗೆ ಇಂತಹ ಆಹಾರ ನೀಡಿ ಆರೋಗ್ಯವಾಗಿರುತ್ತಾರೆ. ಮಕ್ಕಳನ್ನು ಚಳಿಗಾಲದಲ್ಲಿ ಆರೋಗ್ಯವಾಗಿಟ್ಟುಕೊಳ್ಳುವುದು ಸವಾಲಿನ ಕೆಲಸ. ಹೀಗಾಗಿ ಎಂತಹ ಆಹಾರಗಳನ್ನು ನೀಡಬಹುದು ಎನ್ನುವ ಬಗ್ಗೆ ವೈದ್ಯರ ಸಲಹೆ ಇಲ್ಲಿದೆ. ಚಳಿಗಾಲದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದು ಬಹಳ ಕಷ್ಟ. ಅದರಲ್ಲಿಯೂ ಮಕ್ಕಳಲ್ಲಿ ಸಹಜವಾಗಿಯೇ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ಕಾರಣ ವಾತಾವರಣ ಬದಲಾದಂತೆ ಅನಾರೋಗ್ಯ ಕಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹೀಗಾಗಿ ಚಳಿಗಾಲದಲ್ಲಿ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ವಹಿಸುವುದು ಬಹಳ ಮುಖ್ಯ. ಹಾಲು. ಮಕ್ಕಳಿಗೆ ಹಾಲು ಅತ್ಯುತ್ತಮ ಆಹಾರವಾಗಿದೆ. ಎಲ್ಲ ವಯಸ್ಸಿನವರು ಹಾಲನ್ನು ಕುಡಿಯಬಹುದು. ಅದರಲ್ಲಿಯೂ ಚಳಿಗಾಲದಲ್ಲಿ ದೇಹವನ್ನು ಬೆಚ್ಚಗಿರಿಸಲು ಹಾಲು ಅತ್ಯುತ್ತಮ. ಪ್ರತಿದಿನ ಮಲಗುವ ಮುನ್ನ ಮಕ್ಕಳಿಗೆ 1 ಲೋಟ ಹಾಲನ್ನು ನೀಡಿದರೆ ದೇಹವು ಒಳಗಿನಿಂದ ಬೆಚ್ಚಗಿರುತ್ತದೆ. ಜೊತೆಗೆ ಚೆನ್ನಾಗಿ ನಿದ್ದೆಯೂ ಬರುತ್ತದೆ. ಮಜ್ಜಿಗೆ. ಬಹುತೇಕರು ಮೊಸರನ್ನು ಬಳಸುತ್ತಾರೆ. ಆದರೆ ಆಯುರ್ವೇದದ ಪ್ರಕಾರ ಚಳಿಗಾಲದಲ್ಲಿ ಮೊಸರನ್ನು ಬಳಸುವುದು ಒಳ್ಳೆಯದಲ್ಲ ಎನ್ನುತ್ತಾರೆ ವೈದ್ಯರು. ಆದರೆ ಮಜ್ಜಿಗೆಯನ್ನು ಸೇವನೆ ಮಾಡಬಹುದು. ಹೀಗಾಗಿ ಮಕ್ಕಳಿಗೆ ಮಜ್ಜಿಗೆಯನ್ನು ಕೊಡಿ. ಇದರಿಂದ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಾದ ಅಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ಬರದಂತೆ ತಡೆಯಬಹುದು. ತುಪ್ಪ. ಚಳಿಗಾಲದಲ್ಲಿ ಬಳಸಲೇಬೇಕಾದ ಆಹಾರ ಎಂದರೆ ಅದು ತುಪ್ಪ. ಪ್ರತಿದಿನ ಊಟದಲ್ಲಿ 1 ಚಮಚ ತುಪ್ಪವನ್ನು ನೀಡಿದರೆ ಆರೋಗ್ಯವು ಉತ್ತಮವಾಗಿರುತ್ತದೆ. ಚಳಿಯಿಂದ ದೇಹವನ್ನು ಬೆಚ್ಚಗಿರಿಸುತ್ತದೆ. ಚಳಿಗಾಲದಲ್ಲಿ ಸ್ನಿಗ್ಧತೆ ಅಗತ್ಯವಾಗಿರುತ್ತದೆ. ತುಪ್ಪದಿಂದ ಅದು ದೊರಕುವ ಕಾರಣ ಪ್ರತಿದಿನ ಮಧ್ಯಾಹ್ನದ ವೇಳೆಯಲ್ಲಿ 1 ಚಮಚ ತುಪ್ಪವನ್ನು ಮಕ್ಕಳಿಗೆ ನೀಡುವುದು ಒಳ್ಳೆಯದು. ಓಂಕಾಳು. ಎಲ್ಲ ವಯಸ್ಸಿನವರು ಬಳಸಬಹುದಾದ ಓಂಕಾಳು ದೇಹದಲ್ಲಿನ ಶೀತವನ್ನು ನಿವಾರಣೆ ಮಾಡಲು ಇದು ಸಹಾಯ ಮಾಡುತ್ತದೆ. ಅಲ್ಲದೆ ಇದು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತದೆ. ಓಂಕಾಳಿನ ಕಷಾಯವನ್ನು ಮಾಡಿ ಸೇವನೆ ಮಾಡಬಹುದು. ಸೋಂಪಿನ ಕಾಳು. ಮಕ್ಕಳ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅದರಲ್ಲಿಯೂ ಚಳಿಗಾಲದಲ್ಲಿ ದೇಹವನ್ನು ಬೆಚ್ಚಗಿರಿಸಲು ಇದು ಸಹಾಯ ಮಾಡುತ್ತದೆ. ಅದಕ್ಕಾಗಿ ನೀವು ಸೋಂಪಿನ ಕಾಳುಗಳು ಟೀ ತಯಾರಿಸಿ ಮಕ್ಕಳಿಗೆ ನೀಡಬಹುದು. ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.